ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಾಲೆಲೂಯ. ಯೆಶಾಯ 58ನೇ ಅಧ್ಯಾಯ 9ನೇ ವಚನ. ನೀವು ಕೂಗಿದರೆ, ಹಾಲೆಲೂಯ, ಯೆಹೋವನು ಉತ್ತರ ಕೊಡುವನು. ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ಹಾಲೆಲೂಯ. ಪ್ರೀತಿಯ ದೇವರ ಜನರೇ, ಇಲ್ಲಿ ದೇವರು ನಮ್ಮ ಜೊತೆ ಏನು ಹೇಳ್ತಾ ಇದ್ದಾನೆ, ಈ ದಿನದಲ್ಲಿ ವಾಕ್ಯದಲ್ಲಿ ಏನು ನಮಗೆ ರಹಸ್ಯಗಳನ್ನು ಕಲಿಸಿಕೊಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಹಾಲೆಲೂಯ, ನೀವು ಕೂಗಿದರೆ ನಾನು ಬರ್ತೇನೆ, ಹಾಲೆಲೂಯ, ಉತ್ತರ ಕೊಡ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯ. ಎಷ್ಟೋ ಅನೇಕ ಜನಗಳು ಓಕೆ, ನಾನು ಕೂಗ್ತಾ ಇದ್ದೀನಿ, ನಾನು ಕರೀತಾ ಇದ್ದೀನಿ, ದೇವರು ಬರ್ತಾ ಇಲ್ಲ, ನನ್ನ ಶಬ್ದಕ್ಕೆ ಕಿವಿ ಕೊಟ್ಟು ಕೇಳ್ತಾ ಇಲ್ಲ. ಹಾಲೆಲೂಯ. ದೇವರು ನನಗೆ ಸದುತ್ತರವನ್ನು ನೀಡುತ್ತಾ ಇಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾ ಇರ್ತೀರ. ಹಾಲೆಲೂಯ. ಓಕೆ, ನಿನ್ನ ಆಲೋಚನೆ ಮಾಡ್ತಾ ಇದ್ದೀಯಾ? ನಿನ್ನ ಆಲೋಚನೆಗಳಿಗೆ ಆ ಸೈತಾನನು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾನೆಂಬುದಾಗಿ ತಿಳ್ಕೊಳ್ತಾ ಇದೆಯಾ? ಹಾಲೆಲೂಯ. ಗ್ರಹಿಸಿಕೊಳ್ತಾ ಇದೆಯಾ? ಏನ್ರಿ ಈ ಥರ ಹೇಳ್ತಾ ಇದ್ದೀರಾ? ಯಾಸ್, ಡೆಫಿನೆಟ್ಲಿ. ಯಾಕಿದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವರಲ್ಲಿ ಪ್ರಿಯರೇ, ಹಾಲೆಲೂಯ, ನಾವೆಷ್ಟೋ ಅನೇಕ ಜನಗಳು ಪ್ರಾರ್ಥನೆ ಮಾಡುವ ಸಮಯದಲ್ಲಿ, ಹಾಲೆಲೂಯ, ನಮ್ಮ ಪವಿತ್ರಾತ್ಮನ ಶಬ್ದವನ್ನು ಕೇಳಿಸಿಕೊಳ್ಳೋದಕ್ಕೆ, ಹಾಲೆಲೂಯ, ಏನೋ ಒಂಥರ ಗೊಂದಲ, ಏನೋ ಒಂಥರ ಗಲಿಬಿಲಿ, ಏನೋ ಒಂಥರ ಹಿಂಸೆ. ಯಾಕೆ ಹಿಂಗಾಗ್ತಿದೆ? ನಾನು ಪ್ರಾರ್ಥನೆ ಮಾಡುವಾಗ ಯಾಕೆ ಹಿಂಗಾಗ್ತದೆ? ಹಾಲೆಲೂಯ. ನೀನು ಗಮನಿಸಿದೀಯಾ ಇಲ್ವಾ ಬ್ರದರ್ ಆ್ಯಂಡ್ ಸಿಸ್ಟರ್? ನಿಮ್ಮನ್ನೇ ದೇವ್ರು ಕೇಳ್ತಾ ಇದ್ದಾನೆ. ನೀನು ಪ್ರಾರ್ಥನೆಗೆ ಹೋಗ್ತಾ ಇದೆಯಪ್ಪ, ಈಗ ಸಮಯ ಬಂದಿದೆ, ಪ್ರಾರ್ಥನೆ ನಾನು ಮಾಡಬೇಕು ಅಂತ ಈ ಸಮಯದಲ್ಲಿ ಇದ್ದಿದೆಯಾ? ಓಕೆ, ಎಕ್ಸಾಂಪಲ್ ಆಗಿ ಬೆಳಗಿನ ಜಾವನ ತೊಗೊಳ್ಳೋಣ. ಮಾರ್ನಿಂಗ್, ಹಾಲೆಲೂಯ, 4 ಗಂಟೆ ಆಗಿರ್ಬೋದು, 2 ಗಂಟೆ ಆಗಿರ್ಬೋದು, ಮೇ ಬಿ 2 o'clock 1 o'clock ಆಗಿರ್ಬೋದು. ಹಾಲೆಲೂಯ, 1 ಗಂಟೆ 2 ಗಂಟೆ ಆಗಿರ್ಬೋದು. ಆ ಸಮಯದಲ್ಲಿ ದೇವರನ್ನೇ ಎಚ್ಚರ ಮಾಡ್ತಾನೆ. ಹಾಲೆಲೂಯ. ಹಾಗೆ ನೀನು ಪ್ರಾರ್ಥನೆಗೆ ಹೋಗಬೇಕು, ಅವನು ನಿನಗೆ ಅಡ್ಡ ಬರ್ತಾನೆ. ಹಾಲೆಲೂಯ. ಏನೋ ಒಂಥರ ಬೇಜಾರ, ಹಾಲೆಲೂಯ, ಏನೋ ಒಂಥರ ಜವಾಬ್ದಾರಿತನ, ಬೇಜವಾಬ್ದಾರಿತನ, ಹಾಲೆಲೂಯ, ಬೇಜವಾಬ್ದಾರಿತನ, ಬೇಜಾರು, ಸಮಾಧಾನದ ಇಲ್ಲದೆ ಇರೋದು, ಹಾಲೆಲೂಯ, ಏನೋ ಒಂಥರ ಸಂಕಟ, ಏನೋ ಒಂಥರ ನೆಮ್ಮದಿನೇ ಇರ್ಲಾರ್ದಂಗೆ ಆಗೋದು. ಅಯ್ಯೋ, ಪ್ರಾರ್ಥನೆ ಏನು ಮಾಡ್ತೀಯನ್ನೋ ನೀನು ನೋಡು. ಹಾಲೆಲೂಯ. ಏನು ಪ್ರಾರ್ಥನೆ ಮಾಡ್ತೀವಿ ಬಿಡ ಅತ್ತಾಗ, ನಿನ್ನ ಕಾಲಕ್ಕೆ ಸಾಕಾಗ್ಬಿಡತ್ತೆ ನನಗೆ ದಿನಲ್ಲಿ ಪ್ರಾರ್ಥನೆ ಕೇಳಿ ಅಂತ ಅವನು ನಿನ್ನ ಜೊತೆ ಮಾತಾಡ್ತಿರ್ತಾನೆ. ಆಗ ನಿನಗೆ ಪವಿತ್ರಾತ್ಮ ಹೇಳ್ತಾನೆ, ಮಗನೇ ಮಗಳೇ, ಈ ಸಮಯದಲ್ಲಿ ನನ್ನ ಶಬ್ದಕ್ಕೆ ಯಾರು ಕಿವಿಗೊಡುತ್ತಾರೋ ಅವರು ಧನ್ಯರು. ಅವರು ನನ್ನ ಕಾರ್ಯಗಳನ್ನು ನೋಡುತ್ತಾರೆ, ಅವರು ನನ್ನ ಶಬ್ದಕ್ಕೆ ಕಿವಿಗೊಡುತ್ತಾರೆ, ಅವರು ಇದೇ ನನ್ನ ದೇವರ ಕೂಗು ಎಂಬುದಾಗಿ ಗ್ರಹಿಸಿಕೊಳ್ಳುತ್ತಾರೆ. ಯಾವ ರೀತಿಯಾಗಿ? ಹಾಲೆಲೂಯ. ಕುರಿಗಳು ಪ್ರಿಯರೇ, ಹಾಲೆಲೂಯ, ಕುರುಬನು, ಹಾಲೆಲೂಯ, ನಾವು ಒಂದು ಕುರಿ ತಪ್ಪಿ ಹೋಗಿದ್ದೀವಿ ಅಂತ ಹೇಳಿದ್ರೆ, ಹಾಲೆಲೂಯ, ನಮಗೆಲ್ಲೋ ದಾರಿ ಸಿಗ್ತಾ ಇಲ್ಲ. ಹಾಲೆಲೂಯ, ನಾವು ತಪ್ಪಿ ಹೋಗ್ಬಿಟ್ಟಿದ್ವಿ, ಬೇರೆ ಕಾಡಲ್ಲಿ ಹೋಗ್ಬಿಟ್ಟಿದ್ವಿ. ಹಾಗೆ ಏನಾಗ್ತದೆ, ಕುರುಬನು ಬರ್ತಾನೆ. ಹಾಲೆಲೂಯ, ಒಂದು ಕುರಿಯನ್ನು ಹುಡ್ಕೊಂಡು ಬರ್ತಾನೆ. ಆ ಕುರಿ ಎಲ್ಲಿದೆಯೋ ಎಂಬುದಾಗಿ, ಅದು ತನ್ನ ಶಬ್ದ ತಿಳ್ಕೊಳ್ಳಿ ಎಂಬುದಾಗಿ ಜೋರಾಗಿ ಕೂಗುತ್ತಾ ಇರ್ತಾನೆ. ಹಾಲೆಲೂಯ. ಯಾಕೆ ಅಂತ ಹೇಳಿದ್ರೆ, ಆ ಕುರಿ ತಪ್ಪು ಹೋಗಿರ್ತದೆ. ಅಯ್ಯೋ, ನನ್ನ ದಾರಿ ಇದಲ್ಲಲ್ಲ, ನನ್ನ ದಾರಿ ಅದಲ್ಲ ಅಂತಂತ ಹೇಳಿದ್ರೆ, ಹಾಲೆಲೂಯ, ನನಗೆ ದಾರಿ ಸಿಗ್ತಾ ಇಲ್ಲ, ನಾನು ಈ ದಾರಿ ಬಂದುಬಿಟ್ಟಿದ್ದೀನಲ್ಲಪ್ಪ, ಏನು ಗೊತ್ತಾಗ್ತಿಲ್ಲ ಅಂತ ಅದು ಪಾಪ ಗೊಂದಲದಲ್ಲಿರ್ತದೆ ಕುರಿಮರಿ. ಹಾಲೆಲೂಯ. ಆ ಗೊಂದಲದಲ್ಲಿರುವ ಸಮಯದಲ್ಲಿ ಕುರುಬನಿಗೆ ಗೊತ್ತಾಗುತ್ತದೆ, ನನ್ನ ಕುರಿ ತಪ್ಪಿ ಹೋಗಿದೆ, ನನ್ನ ಕುರಿಗೆ ನನ್ನ ಸಹಾಯ ಬೇಕಾಗಿದೆ, ನನ್ನ ಕುರಿಗೆ ನಾನೇ ಆಧಾರ ಆಗಬೇಕಾಗಿದೆ, ನನ್ನ ಕುರಿಗೆ ನಾನು ದಾರಿ ತೋರಿಸ್ಬೇಕಾಗಿದೆ, ನನ್ನ ಕುರಿಯನ್ನು ನಾನು ಕರ್ಕೊಂಡು ಬರಬೇಕಾಗಿದೆ. ಹಾಲೆಲೂಯ. ತಪ್ಪಿ ಹೋದ ಕುರಿ ಅದು ಆಗಿದೆ, ಅದನ್ನು ನಾನು ಸರಿಯಾದ ದಾರಿಗೆ ತರಬೇಕೆಂಬುದಾಗಿ ಕುರುಬನು ಬರ್ತಾನೆ ಪ್ರಿಯರೇ. ಹಾಲೆಲೂಯ. ತನ್ನ ಯಾವ ಧ್ವನಿಯಿಂದ ಕೂಗಿದರೆ ಅದು ಆ ಕುರಿ ಆತನ ಶಬ್ದಕ್ಕೆ ಕಿವಿ ಕೊಡ್ತದೋ, ಅಂದರೆ ಕುರುಬನ ಶಬ್ದಕ್ಕೆ ಕಿವಿ ಕೊಡ್ತದೋ, ಅದೇ ರೀತಿಯಾಗಿ, ಹಾಲೆಲೂಯ, ಅದೇ ರೀತಿಯಾಗಿ ಅದು ಗ್ರಹಿಸಿಕೊಳ್ತದೆ. ಓಹೋ, ನನ್ನ ಕುರುಬನಲ್ಲಿ ಕರೀತಾ ಇದ್ದಾನೆ, ನಾನು ಅಲ್ಲಿಗೆ ಹೋಗಬೇಕಾಗಿದೆ ಎಂಬುದಾಗಿ ಆ ಕುರಿ ಅಲ್ಲಿಗೆ ಹೋದರೆ ದಾರಿ ಸಿಗುತ್ತದೆ. ಕುರುಬನು ಆ ಕುರಿಗಳ ಜೊತೆಗೂ ಕೂಡ ಈ ಕುರಿಯನ್ನು ಸೇರಿಸಿಕೊಂಡು ತನ್ನ ಹಟ್ಟಿಗೆ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಎಲ್ಲವನ್ನು ಒಂದೇ ಅದಲ್ಲಿ ಬಿಡ್ತಾನೆ.
ಅದೇ ರೀತಿಯಾಗಿ ನಮ್ಮ ತಂದೆಯಾದ ಕರ್ತನು ಕೂಡ ಹಲ್ಲೆಲೂಯ ಆತನ ಸ್ವರವನ್ನು ಕೇಳಿಸಿಕೊಳ್ಳೋದಕ್ಕೆ ಆರ್ ಯು ರೆಡಿ? ಹಲ್ಲೆಲೂಯ. ನೀನು ಸಿದ್ಧನಾಗಿದ್ದೀಯಾ? ನೀನು ಸಿದ್ಧಳಾಗಿದ್ದೀಯಾ? ಆತನು ಕಿವಿಗೊಟ್ಟು ಕೇಳ್ತಾರೆ ಎಂಬುದಾಗಿ ಕೂಗಿ ಕೂಗಿ ಕೇಳ್ತಾ ಇದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ಭಯ ಪಡಬೇಡ, ನಾನು ನಿನ್ನ ಜೊತೆಗಿದ್ದೇನೆ. ಹಲ್ಲೆಲೂಯ. ನಾನೇ ನಿನಗೆ ಎಲ್ಲವನ್ನು ತಿಳಿಸಿಕೊಡುತ್ತೇನೆ, ಗ್ರಹಿಸಿಕೊಳ್ಳುವಂತೆ ನಾನು ನಿನಗೆ ಶಕ್ತಿ ಕೊಡ್ತೇನೆ. ಹಲ್ಲೆಲೂಯ. ಯಾವುದು ಸರಿಯಾದ ಮಾರ್ಗ ಎಂಬುದು ನಾನು ನಿನಗೆ ತಿಳಿಸಿಕೊಡ್ತೇನೆ. ನನ್ನ ಜೊತೆಗೆ ಬರಲು ಸಿದ್ಧನಾಗಿದ್ದೀಯಾ? ನನ್ನ ಸ್ವರ ಕೇಳಿಸಿಕೊಳ್ತಾ ಇದ್ದೀಯಾ? ಸೈತನ ಸ್ವರವನ್ನು ಕೇಳಿಸಿಕೊಂಡು ಬಲಿಯಾಗುತ್ತಾ ಇದ್ದೀಯಾ? ಆ ಬಲಿಯಿಂದ ಎದ್ದು ನನ್ನ ಸ್ವರಕ್ಕೆ ಕಿವಿಗೊಟ್ಟು ಬರ್ತಾ ಇದ್ದೀಯಾ ಅಂತ ದೇವರು ಕರೀತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ, ಕರೀತಾ ಇದ್ದಾನೆ. ನಾವೀಗ ಯಾವ ರೀತಿ ಅಂತ ಹೇಳಿದ್ರೆ, ಕಾಡಲ್ಲಿ ಬಲೆ ಹಾಕಿ ನಮ್ಮನ್ನು ಸೈತನನು ಅಂದರೆ ಬೇಟೆಗಾರನು ಹಿಡ್ದಾಕ್ಬಿಟ್ಟಿದ್ದಾನೆ. ಹಲ್ಲೆಲೂಯ. ಆಗ ಏನು ಮಾಡ್ತದೆ, ಯಾರೋ ಅಂದರೆ ಇವಾಗ ಕುರಿಯನ್ನು ಬಲೆಗೆ ಹಾಕ್ಬಿಟ್ಟಿದ್ದಾರೆ ಅಂದ್ಕೊಳ್ರಿ, ನಾನು ತಗೊಂಡು ಹೋಗ್ಬೇಕೆಂಬುದಾಗಿ. ಆಗ ಸ್ವರ ಕೇಳಿಸುತ್ತದೆ, ನಮ್ಮ ಕುರುಬನ ಸ್ವರ. ಹಲ್ಲೆಲೂಯ. ಆ ಕುರುಬನ ಸ್ವರ ಕೇಳಿಸಿದಾಗ ಆ ಕುರಿಮರಿಯು ಇತ್ತೋ, ಹಲ್ಲೆಲೂಯ, ಎಲ್ಲಿ ಬಲೆ ಹಾಕಿತ್ತೋ ಆ ಬಲೆಯನ್ನು ಬಿಡಿಸಿಕೊಂಡು ತನ್ನ ಶಕ್ತಿ ಮೀರಿದಷ್ಟು ಬಿಡಿಸಿಕೊಂಡು ಓಡುತ್ತದೆ. ಯಾಕೆಂದರೆ ಕುರುಬನ ಶಬ್ದಕ್ಕೆ ನಾನು ನೀನು ಕೂಡ ಹಾಗೆ ಆಗಿರ್ಬೋದು ಪ್ರಿಯರೇ, ಬ್ರದರ್ ಸಿಸ್ಟರ್. ಹಲ್ಲೆಲೂಯ. ಯಾವ ಬಲಿಯಲ್ಲಿ ಬಿದ್ದಿದ್ದೀಯೋ, ಸೈತನನ ಬಲಿಯಲ್ಲಿ ಮುಳುಗಡೆ ಹೋಗ್ಬಿಟ್ಟಿದ್ದೀಯೋ, ಅದರಿಂದ ಹೊರಗಡೆ ಬಾ. ಅದರಿಂದ ಸಿಗಾಕೊಂಡಿದ್ಯೋ ಅದನ್ನು ಬಿಡಿಸಿಕೊಂಡು, ಎರಡರಷ್ಟು ದೇವರನಿಗೆ ಬಲವನ್ನು ಕೊಟ್ಟಿದ್ದಾರೆ ಅಲ್ವಾ, ಆ ಬಲದಿಂದನೇ ನೀನು ಅದನ್ನು ಹೊಡೆದಾಕಿ, ಹಲ್ಲೆಲೂಯ, ದೇವರ ಶಕ್ತಿಯನ್ನು ನೆನಪು ಮಾಡಿಕೊಂಡು, ದೇವರ ಆರಾಧನೆಯನ್ನು ಗ್ರಹಿಸಿಕೊಂಡು, ಆತನ ಅಗ್ನಿ ಅಭಿಷೇಕವನ್ನು ತಿಳಿದುಕೊಂಡು, ಹಲ್ಲೆಲೂಯ, ಎಲ್ಲಿ ಬಿದ್ದಿದ್ದೀಯೋ ನೆನಪು ಮಾಡಿಕೊ, ಎಲ್ಲಿ ಬಿದ್ದಿದ್ದೀಯೋ ನೆನಪು ಮಾಡಿಕೊ. ಹಲ್ಲೆಲೂಯ. ಇದು ನನ್ನ ಜಾಗ ಅಲ್ಲ, ನನ್ನ ಕುರುಬನ್ನು ಕರೀತಾ ಇದ್ದಾನೆ, ಆತನ ಸ್ವರಕ್ಕೆ ನಾನು ಕಿವಿಗೊಡಬೇಕು. ಇದೇ ನನ್ನ ದೇವರ ಸ್ವರ ಆಗಿದೆ ಎಂಬುದಾಗಿ ನೀನು ಗ್ರಹಿಸಿಕೊಂಡು, ಹಲ್ಲೆಲೂಯ, ಆ ಬಲೆಯಿಂದ ಬಿಡಿಸಿಕೊಂಡು ಬಂದಿದ್ದೀಯ ಅಂದರೆ ದೇವರು ನಿನಗೆ ಮಾರ್ಗವನ್ನು ತೋರಿಸುತ್ತಾನೆ. ಹಲ್ಲೆಲೂಯ, ತೋರಿಸುತ್ತಾನೆ ಪ್ರಿಯರೇ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನು ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನನ್ನನ್ನು ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀನು. ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ. ದೇವಾ, ಥ್ಯಾಂಕ್ ಯು ಲಾರ್ಡ್. ಕೊಂಡಾಡುವೆ ನನ್ನೆಸೆಯ. ಓ ಡ್ಯಾಡಿ, ಥ್ಯಾಂಕ್ ಯು ಲಾರ್ಡ್. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಪ್ರಿಯರೇ, ದೇವರು ಹೇಳ್ತಾ ಇದ್ದಾನೆ, ಹಲ್ಲೆಲೂಯ, ದೇವರು ನಿನಗೆ ಉತ್ತರ ಕೊಡಬೇಕಾದ್ರೆ
ಹಲ್ಲೆಲೂಯ. ದೇವರು ನಿನ್ನ ಮೊರೆಗೆ ಹಲ್ಲೆಲೂಯ ಆತನು ಬರಬೇಕಾದ್ರೆ ಆತನ ಸ್ವರ ನಿನಗೆ ಕೇಳಿಸಿಕೊಳ್ಳಬೇಕು. ಆತನ ಸ್ವರ ಕೇಳಿಸಿಕೊಳ್ಳಬೇಕಾದ್ರೆ ಆತನು ಯಾವ ಸಮಯದಲ್ಲಿ ಆದರೂ ಹಲ್ಲೆಲೂಯ ನಿನ್ನನ್ನು ಎಚ್ಚರಗೊಳಿಸುತ್ತಾನೆ. ಯಾವ ಸಮಯದಲ್ಲಾದರೂ ನಿನಗೆ ಧೈರ್ಯ ಕೊಡುತ್ತಾನೆ. ಯಾವ ಸಮಯದಲ್ಲಾದರೂ ಮಾರ್ಗ ತೋರಿಸುತ್ತಾನೆ. ಯಾವ ಸಮಯದಲ್ಲಾದರೂ ಎಂಥ ಪರಿಸ್ಥಿತಿಯಲ್ಲಿ ಬಿದ್ದರೂ, ಶೋಧನೆಗೆ ಬಿದ್ದಿದ್ರು, ಕಷ್ಟದಲ್ಲಿ ಬಿದ್ದಿದ್ರು ಕೂಡ ದೇವರ ಸ್ವರಕ್ಕೆ ನೀನು ಕಿವಿಗೊಡುವಾಗ ಹಲ್ಲೆಲೂಯ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತೆ ಅಂತ ದೇವರು ಹೇಳ್ತಾ ಇದ್ದಾನೆ. ಪ್ರಿಯರೇ, ಆತನ ಸ್ವರಕ್ಕೆ ನಾವು ಕಿವಿಗೊಡಬೇಕು. ಆತನು ಕುರುಬನಾಗಿದ್ದಾನೆ, ನಾವು ಆತನ ಕುರಿಗಳು. ಹಲ್ಲೆಲೂಯ, ನಾವು ಆತನ ಕುರಿಗಳು, ಆತನೇ ನಮಗೆ ಕುರುಬನು. ನಾವು ಯಾವುದಕ್ಕೂ ಕೊರತೆ ಪಡುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯ, ಯಾವುದಕ್ಕೂ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆತನ ಸ್ವರ ಕೇಳಿ ಹೋಗಿ ಅಂತ ಹೇಳಿದ್ರೆ ಆತನು ನಿನ್ನನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತಾನೆ. ಹಲ್ಲೆಲೂಯ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ಲಾರ್ಡ್.